ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು. ಇವತ್ತಿನ ಸ್ಪೆಷಲ್ ವೆಜ್ ಕುರ್ಮಾ ಮತ್ತು ಗೀ ರೈಸ್. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡುವ. ಇದಕ್ಕೆ ನಾವು 2 ಚಕ್ಕೆ, 5ರಿಂದ 6 ಕಾಳು ಮೆಣಸು ಮತ್ತು 2 ಲವಂಗ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, 15 ಗೋಡಂಬಿ, 1 ಕಪ್ಪಷ್ಟು ತೆಂಗಿನ ತುರಿ, 4 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು. ಮೊದಲಿಗೆ ನಾವು ಬಾಣಲೆಯಲ್ಲಿ ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕಿಕೊಳ್ಳುವ. ಇದು ಚಂದ ಬಿಸಿ ಆದ ಮೇಲೆ ಇದಕ್ಕೆ ನಾವು ಮಸಾಲ ಏನಿದೆ ಚಕ್ಕೆ 2 ಮತ್ತು ಲವಂಗ ಮತ್ತು ಕಾಳುಮೆಣಸನ್ನು ಫ್ರೈ ಮಾಡಿಕೊಳ್ಳುವ. ಫಸ್ಟಿಗೆ ಇದು ಚಂದ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಫ್ರೈ ಆಗಲಿ. ಇದೀಗ ಆಗಿದೆ. ಇದಕ್ಕೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿಕೊಳ್ಳುವ. ಇದನ್ನು ಸಹ ಚಂದ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಇಷ್ಟ ಆಗಿದೆ, ಸಾಕು. ಈಗ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳುವ. ಇದನ್ನು ಸಹ ಚಂದ ಫ್ರೈ ಮಾಡಿಕೊಳ್ಳಿ ಒಮ್ಮೆ. ಹತ್ತರಿಂದ 15ರಷ್ಟು ಗೋಡಂಬಿ, ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಖಾರ ಜಾಸ್ತಿ ಬೇಕಾದವರು ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಸಹ ಹಾಕಿಕೊಂಡು ಮಾಡಿಕೊಳ್ಬಹುದು. ಇದು ಈ ತೆಂಗಿನ ತುರಿ ಸ್ವಲ್ಪ ಕೆಂಪಾಗುವವರೆಗೆ ಹುರಿದುಕೊಂಡ್ರೆ ಆಯಿತು. ಈ ತೆಂಗಿನ ತುರಿ ಸ್ವಲ್ಪ ಕೆಂಪಗಾಗುವವರೆಗೆ ಚೆಂದ ಹುರಿದುಕೊಳ್ಬೇಕು. ಇದು ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕಿಕೊಳ್ಬೇಕು. ಬಿಳಿ ಎಳ್ಳನ್ನು ಸಹ ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ. ಈಗ ಎಲ್ಲವನ್ನು ಒಟ್ಟಿಗೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಇದು ತಣ್ಣಗಾಗಲಿಕ್ಕೆ ಬಿಡುವ. ಆಮೇಲೆ ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ಈಗ ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ 1-2 ಮತ್ತು ಆಲೂಗಡ್ಡೆ 1-2, ಬೀನ್ಸು ಸ್ವಲ್ಪ ತೊಗೊಂಡಿದ್ದೇನೆ. ಬೇಕಾದವರು ಬೇರೆ ವೆಜಿಟೇಬಲ್ಸ್ ಸಹ ಹಾಕಿಕೊಂಡು ಮಾಡ್ಬೋದು. ನಾನು ಬೇಯಿಸಲಿಕ್ಕೆ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಕುಕ್ಕರ್ ಬೇಡ ಅಂತ ಹೇಳೋರು ಪಾತ್ರೆಯಲ್ಲಿ ಸಹ ಬೇಯಿಸಲಿಕ್ಕೆ ಇಡ್ಬೋದು. ಸ್ವಲ್ಪ ನೀರು ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಹಾಕಿಕೊಂಡು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ.
ನೋಡಿ ಇಷ್ಟು ಬಂದರೆ ಸಾಕು. ಇದು ಈಗ ಮಸಾಲೆ ಸಹ ರೆಡಿ ಉಂಟು. ಈಗ ನಾವೊಂದು ಪಾತ್ರೆಯನ್ನು ತೆಗೆದುಕೊಳ್ಳುವ. ಇದಕ್ಕೆ ನಾವು ಫಸ್ಟಿಗೆ ಬೇಯಿಸಿಟ್ಟಿರುವಂತಹ ತರಕಾರಿ ಎಲ್ಲವನ್ನು ಹಾಕಿಕೊಳ್ಳುವ. ಇದು ಎಲ್ಲ ಬಾಯ್ಲ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಹುಳಿಯನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಮತ್ತು ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಿಕೊಂಡ್ರೆ ಆಯಿತು, ರುಚಿಗೆ ತಕ್ಕಷ್ಟು. ಈಗ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲವನ್ನು ಹಾಕಿಕೊಳ್ಳುವ. ಇದನ್ನು ಹಾಕಿ ಒಮ್ಮೆ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಚೆಂದ ಕುದಿ ಬಂದಿದೆ ನೋಡಿ. ಇಷ್ಟ ಆದರೆ ಆಯಿತು. ಮತ್ತು ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಇದೀಗ ರೆಡಿಯಾಗಿದೆ ನಮ್ಮ ವೆಜ್ ಕುರ್ಮಾ. ಈಗ ನಾವು ಗೀ ರೈಸನ್ನು ರೆಡಿ ಮಾಡಿಕೊಳ್ಳುವ. ಬನ್ನಿ ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಫಸ್ಟಿಗೆ ನಾನು ನೀರು ತೊಗೊಂಡು ಅದು ಬಾಯ್ಲ್ ಆಗಲಿಕ್ಕೆ ಇಟ್ಟು ಬಿಡ್ತೇನೆ ಮೊದಲಿಗೆ. ಇದು ಸ್ವಲ್ಪ ಬಿಸಿಯಾದಾಗ ನಾನು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ, ಕಾಳುಮೆಣಸು ಹಾಕಿ ಮುಚ್ಚಿಡ್ತಾ ಇದ್ದೇನೆ. ಇದು ಸ್ವಲ್ಪ ಕುದಿ ಬರಬೇಕು ಅದಕ್ಕೆ. ಈಗ ಉಪ್ಪು ಸಹ ಸ್ವಲ್ಪ ಹಾಕಿಕೊಳ್ತಾ ಇದ್ದೇನೆ. ಮತ್ತೆ ನೋಡಿ ಹಾಕಿಕೊಂಡ್ರೆ ಆಯಿತು. ಬೇಕು ಅಂತ ಹೇಳೋರು ರೈಸಿಗೆ ಸ್ವಲ್ಪ ಉಪ್ಪು ಹಾಕಿಕೊಂಡ್ರೆ ಆಯಿತು. ಅದು ಬೇಗ ತಾಗೋದಿಲ್ಲ ಉಪ್ಪು ರೈಸಿಗೆ, ಅದಕ್ಕೆ ನೋಡಿ ಹಾಕಿಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸಹ ನಾನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲನ್ನು ಸಹ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ನಾನು. ಚೆನ್ನಾಗಿರ್ತದೆ ಪರಿಮಳ, ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ತುಪ್ಪ ಸಹ 1 ಟೀ ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ನೋಡಿ ಇದು ಚೆಂದ ಕುದಿ ಬರ್ತಾ ಉಂಟು. ಈಗ ನಾವು ಅಕ್ಕಿಯನ್ನು ಹಾಕಿಕೊಳ್ಬೋದು ಇದಕ್ಕೆ. ನಾನಿಲ್ಲಿ ಸೋನಾ ಮಸೂರಿಯನ್ನು ತೊಗೊಂಡಿದ್ದೇನೆ. ಇದು ಚೆನ್ನಾಗಿರ್ತದೆ ವೆಜ್ ಕುರ್ಮಾ ಜೊತೆ ಎಲ್ಲ. ಇದು ವೆಜ್ ಆಗಿರೋದ್ರಿಂದ ಈ ರೈಸಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿ ತೊಗೊಳ್ತಾ ಇದ್ದೇನೆ. 2 ಗ್ಲಾಸಷ್ಟು ತೊಗೊಂಡಿದ್ದೇನೆ. ಇದನ್ನು ಚೆಂದ ವಾಶ್ ಮಾಡಿಕೊಂಡಿದ್ದೇನೆ. ಈಗ ನೀರು ಕುದಿ ಬಂದಿದೆ. ಇದಕ್ಕೆ ಈಗ ಅಕ್ಕಿಯನ್ನು ಹಾಕಿಕೊಳ್ಳುವ ನಾವು. ನೋಡಿ ಎಲ್ಲ ಅಕ್ಕಿಯನ್ನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುದಿ ಬರಲಿಕ್ಕೆ ಮುಚ್ಚಿಟ್ಟು ಬಿಡಬೇಕು. ಮುಚ್ಚಿಡುವ ಮೊದಲು ಒಮ್ಮೆ ಸೌಟು ಹಾಕಿಕೊಂಡ್ರೆ ಆಯಿತು ಫುಲ್ಲು.
ಈಗ ನೋಡುವ, ರೈಸ್ ಜಾಸ್ತಿ ಬೆಂದು ಹೋಗಬಾರ್ದು, ಚೆನ್ನಾಗಿರುವುದಿಲ್ಲ. ತುಂಬ ಬೆಂದು ಸಹ ಹೋಗಬಾರ್ದು. ಅದಕ್ಕೆ ಆಗಾಗ ನಾವು ನೋಡಿಕೊಂಡ್ರೆ ಆಯಿತು ನಮಗೆ ಎಷ್ಟು ಬೇಕಾಗ್ತದೆ ಅಂತೇಳಿ. ಈಗ ಇದು ರೈಸ್ ಆಗಿದೆ. ಇದನ್ನು ನಾನೀಗ ಬೇರೆ ಪಾತ್ರಕ್ಕೆ ಹಾಕಿಕೊಳ್ತೇನೆ ನೋಡಿ. ಈಗ ರೈಸ್ ಎಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಗೀ ರೈಸಿಗೆ ನಾನು ಫಸ್ಟಿಗೆ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ತೇನೆ. ಇದಕ್ಕೆ ನಾನೊಂದು 4 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಮತ್ತು 2 ಟೀ ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕಿಕೊಂಡಿದ್ದೇನೆ. ಈಗ ಈರುಳ್ಳಿ ಹಾಕಿ ಇದನ್ನು ಚೆಂದ ಫ್ರೈ ಮಾಡಿಕೊಳ್ಬೇಕು, ಕಂದು ಬಣ್ಣ ಬರುವವರೆಗೆ. ಇದೀಗ ಆಗ್ತಾ ಬಂದಿದೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಇದೇ ಆಯಿಲಿಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಸಹ ಫ್ರೈ ಮಾಡಿಕೊಳ್ತಿದ್ದೇನೆ. ನಾನು ಮತ್ತೆ ತೆಂಗಿನ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ರೈಸಿಗೆ ಹಾಕಲಿಕ್ಕೆ. ಯಾಕೆಂದರೆ ನಾನು ಬೇಯಿಸಿಕೊಳ್ಳುವಾಗ ನಾನು ಸ್ವಲ್ಪ ಕಮ್ಮಿ ಹಾಕಿಕೊಂಡ ಕಾರಣಕ್ಕಾಗಿ ನಾನೀಗ ರೈಸ್ ಎಲ್ಲ ಆದಮೇಲೆ ಮೇಲೆ ಹಾಕಿಕೊಳ್ಳಲಿಕ್ಕೆ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಹೀಗೆ ಹಾಕಿಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿರ್ತದೆ. ನಾವು ತಿನ್ನುವಾಗ ತುಪ್ಪದ ಫ್ಲೇವರ್ ಸಹ ಸಿಗ್ತದೆ ಮತ್ತು ಗೋಡಂಬಿ ದ್ರಾಕ್ಷಿ ಸಹ ಸಿಗ್ತದೆ. ಬಾಯಿಗೆ ಟೇಸ್ಟಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಇವತ್ತಿನ ರೆಸಿಪಿ ವೆಜ್ ಕುರ್ಮಾ ಮತ್ತು ಗೀ ರೈಸ್ ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.